ಹೆಜ್ಜೆ ಇಡೋದು ತುಂಬ ಇದೆ ಅನ್ನುವಂಥದ್ದು. ಪ್ರತಿ ಸಾರಿ ಇದನ್ನು ಮಾತನಾಡ್ತಾ ಇರ್ತೀರಿ. ಆ್ಯಸ್ ಯೂಶಲ್ ಸರ್, ಅಂದರೆ ಮೊದಲೇ ಹೆಜ್ಜೆ ಇಟ್ಟಾಗಿದ್ದಂಥ ಕನಸು ಈ ಹಂತಕ್ಕೂ ಕೂಡ ಗಣೇಶ್ ಅವ್ರಿಗೆ ಈಡೇರಿಲ್ವಾ, ಈಡೇರುವ ಹಂತದಲ್ಲಿ ಯಾವುದಾಗಿರುತ್ತೆ, ಹೇಗಿರುತ್ತೆ ಅನ್ನೋಂಥದ್ದು ಸರ್? ಆ್ಯಸ್ ಎ ಆ್ಯಕ್ಟರ್ ಅದು ಯಾವಾಗಲೂ ಈಡೇರಲ್ಲ ನೀವು ಇದು ಮಾಡಿದ ತಕ್ಷಣ. ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ, ಒಂದು ಟಾರ್ಗೆಟ್ ಇರುತ್ತೆ. ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ. ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ, ಅದು ಉಗ್ತಾನೆ ಇರುತ್ತೆ. ಆ್ಯಂಡ್ ನೀವು ಯಾವ ಮಟ್ಟಕ್ಕೆ ಕ್ರಿಯೇಟಿವ್ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ, ಇದೊಂದು ಹಿಂಗಾಗ್ಬೋದಾ ಅಂತ, ಅದಕ್ಕಿಂತ ಮೀರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಅಷ್ಟು ಅಂದರೆ ಖುಷಿ ಇದೆ. ಸೊ ಇನ್ನೂ ಬೆಟರ್ ಮಾಡ್ಬೋದು ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಡಬ್ಬಿಂಗಲ್ಲಿ ಬಿಟ್ಟರೆ ನಾನು ಎಲ್ಲೂ ಜಾಸ್ತಿ ನೋಡೋದೇ ಇಲ್ಲ. ಬಿಕಾಸ್ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನೇ ನೋಡ್ತಿದ್ರೆ ನಾನು ತುಂಬ ಮಿಸ್ಟೇಕ್ಗಳು ಹುಡುಕ್ತಾ ಇರ್ತೀನಿ. ಇದೇನು ಡಬ್ಬ ಥರ ಮಾಡಿದ್ದೀನಿ, ನಾನು ಹಿಂಗೆ ಮಾಡ್ಬೋದಿತ್ತಲ್ಲ ಅಂತ. ಯಾವುದಾದ್ರೂ ಎಮೋಷನ್ ಸೀನ್ ಇದ್ರೆ ಎಲ್ಲ ಹೊಗಳುತ್ತಾ ಇದ್ರು, ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಯಿತು, ಇದು ನನಗಿಷ್ಟ ಆಯಿತಾ ಪರ್ಸ್ನಲಿ ಅಂತ ನೋಡ್ತೀನಿ. ಹಾಗೆ ನೋಡಿದ್ರೆ ಶೈಲು ಅನ್ನೋ ಸಿನಿಮಾ ಏನಿದೆ, ಪರ್ಸ್ನಲಿ ನನಗಿಷ್ಟ ಸಿನಿಮಾ ಅದು. ಎಕ್ಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕು, ಆ ಡಬ್ಬಿಂಗು, ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು. ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟ್ರಿಕಲಿ 100 days ಹೋಯಿತು ಸಿನಿಮಾ, ಒಳ್ಳೆ ಹೆಸರು ಮಾಡ್ತು. ಬಟ್ ಕ್ರಿಯೇಟಿವಿಟಿ ತೊಗೊಂಡಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಾಕ್ಸ್ ಆಫೀಸ್ ತೊಗೊಂಡಾಗ ನನ್ನ ಏನು ಅಂದ್ಕೊಂಡಿದ್ದು ಅದು ಮ್ಯಾಚ್ ಆಗಲಿಲ್ಲ. ಸೊ ಅದೇ ಬೇರೆ ಇದೇ ಬೇರೆ. ಆ್ಯಸ್ ಎ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದರೆ ಇನ್ನು ತುಂಬ 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 ಕೆಲಸ ಮಾಡೋದಿದೆ ಸರ್. ನಿಮ್ಮನ್ನು ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಪಾತ್ರನೂ ಆರಾಧಿಸ್ತಾರೆ. ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ, ನಿಮ್ಮನ್ನು ನೀವು ತುಂಬ ಇಷ್ಟಪಡುತ್ತಿರೋದು ಅಂದರೆ ಯಾವುದಾಗಿದೆ ಸರ್ ಇಷ್ಟು ಜರ್ನಿಲಿ ಅಂತ? ಟು ಬಿ ಫ್ರ್ಯಾಂಕ್, ನನಗೆ ರೋಮಿಯೋ ಬರೀ ಅಲ್ಲೂ ಹುಡುಗಿನ ಪಟಾಯಿಸ್ತಾನೆ, ಇಲ್ಲೂ ಏನೋ ಸುಳ್ಳು ಹೇಳ್ತಾನೆ. ಅಂದರೆ ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಶಿಳ್ಳೆ ಹೊಡಿತಾ ಇರಬೇಕು, ಚಪ್ಪಾಳೆ ಹೊಡಿತಾ ಇರಬೇಕು, ಅದಷ್ಟೇ ಕಾನ್ಸೆಪ್ಟು. ನನಗೆ ರೋಮಿಯೋ ಆಗಿರ್ಬೋದು ಆ್ಯಂಡ್ ಶೈಲು, ನಾನು ಆವಾಗಲೇ ಹೇಳಿದಾಗೆ. ಆ್ಯಂಡ್ ನಮ್ಮ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಲಾಸ್ಟಲ್ಲಿ ಅವನ ಹೆಂಡ್ತಿನ ಅವನೇ ಪ್ರೀತಿಸ್ತಾನೆ. ರಂಗಾಯಣರಿಗೂ ಹೇಳ್ತಾರೆ, ದೇವ್ರು ಎಂಥ ಒಳ್ಳೆ ಚಾನ್ಸ್ ಕೊಟ್ಟನಪ್ಪ, ಅವ್ನ ಹೆಂಡ್ತಿನ ಮರ್ತ್ಬಿಟ್ಟು ಬೇರೆಯವ್ರು ಕಟ್ಕೊಳಕ್ಕೆ, ಇವನು ಅವನ ಹೆಂಡ್ತಿಯಿಂದನೇ ಹೋಗ್ತಾವನಲ್ಲ ಅಂತ. ಸೊ ದ ಮೈನ್ಯೂಟ್ ಎಮೋಷನ್ಸ್ ವಿತ್ ಲಾಫ್ಟರ್ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ, ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಸರ್, ಇನ್ನೊಂದು ಪ್ರಶ್ನೆ. ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅಂದರೆ ಇಂಡಸ್ಟ್ರಿ ಉಳಿಬೇಕು ಅಂತಂದರೆ ಸಹಜವಾಗಿ ಸಿನಿಮಾಗಳು ಹೆಚ್ಚು ಬರಬೇಕು, ಥಿಯೇಟ್ರ್ಗಳು ಉಳಿಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಅಂದರೆ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದು ಹೇಗೆ ಪರಿಣಾಮ ಬೀರ್ಬೋದು, ಮತ್ತು ಸರಿ ಆಗುವಂಥ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇಂಡಸ್ಟ್ರಿಯ ಒಂದು ಭಾಗ ಆಗಿ? ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಆ್ಯಂಡ್ ಹೆಚ್ಚೆಚ್ಚು ನಮ್ಮತನದ ಸಿನಿಮಾ ಬರಬೇಕು. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಮಣ್ಣಿನ ಒಂದು ಗುಣ ಇರಬೇಕು, ಆ ಥರದ ಸಿನಿಮಾ ಅನಿಸ್ಬೇಕು. ಜೊತೆಯಲ್ಲಿ ನಾವು ಪ್ರೇಕ್ಷಕರನ್ನ ಎಷ್ಟು ಥಿಯೇಟ್ರೊಳಗೆ ಬರಮಾಡ್ಕೊಳ್ತೀವೋ, ಅಂದರೆ ಅಭ್ಯಾಸ ಆಗುತ್ತೋ, ನಮಗೆ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ ಅಂತ ಹೇಳ್ತೀವಿ. ಬಾಕ್ಸ್ ಆಫೀಸ್ ಹಿಟ್ ಆದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನು ಬೇರೆ ಥರ ತೋರಿಸ್ಬೋದು ಅನ್ನೋದು ನಂದು. ಹೆಚ್ಚು ಸಿನಿಮಾ ಮಾಡಬೇಕು, ಹೆಚ್ಚು ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ, ರೈಟರ್ಸ್ ಬರಬೇಕು. ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಹೆಚ್ಚು ರೈಟರ್ಸ್ ಬರಬೇಕು. ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು, ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು, ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಏನೋ ಡಿಫ್ರೆಂಟ್ ಮಾಡಿದ, ದಟ್ ವಿಲ್ ನಾಟ್ ವರ್ಕ್. ಆ ಜಿಯೋಗ್ರಫಿ ಬೇರೆ, ಅಲ್ಲಿನ ಇದು ಬೇರೆ. ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು, ಬಟ್ ನಮ್ಮತನದ ಸಿನಿಮಾ, ನಮ್ಮ ಒಂದು ಎಮೋಷನ್ಸ್ ಇಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ. ಗಣೇಶ್ ಸರ್, ಈಗ 20 years ಜರ್ನಿನಲ್ಲಿ ವಿ ಡೋಂಟ್ ಫೈಂಡ್ ಮಚ್ ಡಿಫ್ರೆನ್ಸ್ ನಿಮ್ಮ ಲುಕ್ ಅಪಿಯರೆನ್ಸಲ್ಲಿ. ಈ ಸಿನಿಮಾಗಳಲ್ಲೂ ಅಷ್ಟೇ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸಲ್ಲಿ ನೋ ಕಾಂಪ್ರಮೈಸ್, ಯು ಡೆಡಿಕೇಟ್. ಆ ಲುಕ್ ಏನು ಕೊಡಬೇಕು ಅಭಿಮಾನಿಗಳಿಗೆ, ಆ ಸ್ಟೈಲಿಶ್ನೆಸ್ ಅನ್ನೋಂಥದ್ದು ಕೊಟ್ಟೇ ಕೊಡ್ತೀರಾ. ಏನು ಬೂಸ್ಟ್ ಮಾಡುತ್ತೆ ನಿಮಗೆ ಪ್ರತಿ ಬಾರಿ? ದೇವ್ರ ಆಶೀರ್ವಾದ ಇವರೇ. ಐ ಆಲ್ವೇಸ್ ನನ್ನನ್ನು ನಾನು ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಅದು ಬಿಟ್ಟರೆ ಅಂಥದ್ದೇನಿಲ್ಲ. ಎಕ್ಸಸೈಸ್ ಮಾಡ್ತೀನಿ, ಅದೇ ಫುಡ್, ಅದೇ ಮುದ್ದೆ, ಅದೇ ಸಾರು, ಅದೇ ತಿಂತೀನಿ. ಅದು ಬಿಟ್ಟರೆ ಇಲ್ಲ, ಖುಷಿಯಾಗಿ ಟ್ರೈ ಮಾಡಿದೆ. ಆ್ಯಸ್ ಎ ಹ್ಯೂಮನ್ ನನಗೂ ಒಂದೊಂದು ಸಲ ಲೋ ಆಗುತ್ತೆ, ಒಂದೊಂದು ಸಲ ನನಗೂ ಏನೋ ಪ್ರೆಷರ್ ಬರುತ್ತೆ. ಬಟ್ ಆ ಪ್ರೆಷರಿಂದ ಆಚೆ ಬಂದು ಯೋಚನೆ ಮಾಡ್ತೀನಿ, ಓಕೆ ಈ ಗಣೇಶ್ ಇವತ್ತು ಹಿಂಗೆ ಯೋಚನೆ ಮಾಡ್ತಿದ್ದಾನೆ,
ಇನ್ನು 5 ವರ್ಷ ಮುಂದಕ್ಕೆ ಏನು ಯೋಚನೆ ಮಾಡಬೇಕು, ಇಲ್ಲ ಈ ಇನ್ಸಿಡೆಂಟ್ನ ನಾನು 6 ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಗ್ತೀನಿ ಇದಕ್ಕೆ. ಬಿಕಾಸ್ ಪ್ರೀವಿಯಸ್ 6 ತಿಂಗಳಿಂದ ಯಾವ್ದು ಪ್ರೆಷರ್ ಅಂದ್ಕೊಂಡಿದ್ನೋ ಅದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ. ಕಳೆದ 5 ವರ್ಷದ ಹಿಂದೆ ಗಣೇಶ್ಗೂ ಇವತ್ತು ಸೋ ಮೆನಿ ಥಿಂಗ್ಸ್ ನಾನೇ ಅನ್ಕೋತೀನಿ ಸಿಂಪಲ್ಲಾಗಿ. ಸೊ ಅದೊಂದು 5-10 ನಿಮಿಷ ಪ್ರೆಷರ್ ಆದರೂ ಕೂಡ ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ ನಾನು ಡ್ರೈವ್ ಹೋಗ್ತೀನಿ, ಇಲ್ಲ ನನ್ನ ಪಾಡು ನಾನು ಇರ್ತೀನಿ. ಸೊ ನನ್ನ ಸ್ನೇಹಿತರಿಗೆ ಪರ್ಸ್ನಲಿ ಯಾವಾಗಲೂ ಹೇಳ್ತಿರ್ತೀನಿ, ಗುರು ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಸುತ್ತಮುತ್ತ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೋದು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಹೋದರೆ ಸೊ ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಅಂತ. ಈಗ ನನಗೇನಾದರೂ ಕಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಶಿಲ್ಪನಿಗೆ ಇಷ್ಟ ಆಗಲ್ಲ, ಇವ್ರು ಕಷ್ಟ ಆಗ್ತಿದೆಯಲ್ಲ ಅಂತ. ಸೊ ನಾನು ಖುಷಿಯಾಗಿದ್ದರೆ ಆಕೆ ಖುಷಿ ಪಡ್ತಾಳೆ. ಸೊ ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡೋದಷ್ಟೇ. ಡೈರೆಕ್ಟರ್ ಸರ್, ಟೈಟಲ್ ವಿಚಾರವಾಗಿ ನಾವು ನೋಡೋದಾದರೆ ಎಲ್ಲಾದ್ರೂ ಇಲ್ಲ ಅನ್ನೋದು ಕೇಳ್ತಾರೆ. ಬಟ್ ನಿಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಕನ್ನಡನೇ, ಏನಾದರೂ ಫಾರ್ಮುಲಾನ ಅಥವಾ ಕನ್ನಡ ಸಿನಿಮಾಗಳು ಅದರಲ್ಲೂ ಸಹ ಬಿಗ್ ಟೈಟಲ್ ನೀವು ಇಡ್ತಾ ಇರೋವಂಥದ್ದು. ಹಿಂದೆ ಕೂಡ ಹೊಂದಿಸಿ ಬರೀ ತೀರ್ಥ ರೂಪ ತಂದೆಯವರಿಗೆ ಈಗ ಕೂಡ ಅದು ಕೂಡ ಟೈಟಲ್ ದೊಡ್ಡದೇ ಇರೋವಂಥದ್ದು. ಅಂದರೆ ಅದು ಪ್ರಾಬ್ಲಮ್ ಅಂತಲ್ಲ ಟೈಟಲ್, ಅದಕ್ಕೆ ಅಲ್ಲ ಕನ್ನಡ ಮೇಲೆ ಹೆಚ್ಚಿನ ಪ್ರೀತಿ ಇದೆ, ಹೌದು. ಅಲ್ಲ ಅದು ಇರ್ಬೇಕಲ್ಲ ಎಲ್ಲರಿಗೂ. ತುಂಬಾ ದೊಡ್ಡದು ಇಡ್ತಾ ಇದ್ದೀರಾ, ಅದ್ರ ಹಿಂದೆ ಏನಾದರೂ ಅಂದ್ರೆ ದೊಡ್ಡದು ಚಿಕ್ಕದು ಅಂತಲ್ಲ. ಓಕೆ, ತೀರ್ಥರೂಪ ತಂದೆಯವರಿಗೂ ಲೆಂತ್ ಇತ್ತು, ತಮ್ಮ ಸುಖಾಗಮನ ಬಯಸು ಅಂದ್ರೆ ಏನೇ ದೊಡ್ಡದಿದ್ರು ಕೂಡ ಅದು ಬಳಕೆ ತುಂಬಾ ಇತ್ತು. ಅಂದ್ರೆ ತಮ್ಮ ಸುಖಾಗಮನ ಪ್ರತಿಯೊಬ್ಬರು ಇನ್ವಿಟೇಷನಲ್ಲೂ ಕೊನೆ ಪದ ಇರ್ತಿದೆ, ತಮ್ಮ ಸುಖಾಗಮನ ಬಯಸೋ ಬಂಧು ಮಿತ್ರರು ಅಥವಾ ತಮ್ಮ ಸುಖಾಗಮನ ಬಯಸೋ ಆಗಮನ ಅಭಿಲಾಷಿಗಳು, ಈ ತರ ಪದಗಳು. ಈ ಪದಗಳು ನಿಮ್ಮ ಮನೆಗಳಲ್ಲಿ ಪ್ರತಿ ಮಕ್ಕಳು ಕೊಟ್ಟು ಓದಿಸ್ತಿದ್ರು, ಅದು ನೆನಪಿದ್ದೇ ಇರ್ತದೆ ಪತ್ರ ಓದೋರಿಗೆ. ಸೊ ಹಂಗಾಗಿ ತುಂಬಾ ಬಳಕೆಯಲ್ಲಿರೋ ಪದಗಳಾದ್ರೆ ತುಂಬಾ ಆಪ್ತ ಅನ್ಸುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅದು ಲೆಂತ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ತುಂಬಾ ಆಪ್ತವಾಗಿರೋ ವರ್ಡ್ ಅಂತ. ಇಲ್ಲ ಹಂಗೇನು ಬಂದಿಲ್ಲ, ಹಂಗೇನು ಬಂದಿಲ್ಲ. ಇನ್ನ ಆರ್ಟಿಸ್ಟ್ ಅದೇ ಸರ್, ಇನ್ನ ಉಳಿದಿದ್ದ ತಾರಾಗಣ ಎಲ್ಲ ಇದು ಮಾಡ್ತಾ ಇದೀವಿ ಅಲ್ಲ, ಅದನ್ನ ಅದು ಯೌವನದ ಗುಟ್ಟು ಅಂತ ನೀವು ಎಲ್ಲ ಹೇಳ್ತೀವಿ. ಅಂದ್ರೆ ಈಗ ಸದ್ಯಕ್ಕೆ ಸಿನಿಮಾದಿದ್ರಲ್ಲಿ ಇಬ್ರು ಬರ್ತಾರೆ. ದ ಮೇನ್ ಒಂದು ಫೀಮೇಲ್ ಇದ್ರದ್ದು ಒಬ್ರು ಮೇಲ್ಗಡೆನೆ ಹೋಗುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಬೇರೆ ಇನ್ನ ಆಕ್ಟರ್ಸ್ಗಳು ಅಂದ್ರೆ ಇಡೀ ಫ್ಯಾಮಿಲಿ ವ್ಯಾಲ್ಯೂಸ್ಗಳ ಬಗ್ಗೆ ಹೇಳ್ತದೆ. ಅಂದ್ರೆ ಕುಟುಂಬ ಮತ್ತು ಇದು ಆ ಒಂದು ಇದರಲ್ಲಿ ಹೋಗುತ್ತೆ ಸಿನಿಮಾದಲ್ಲಿ. ಮತ್ತೆ ಇನ್ನ ಆಕ್ಟರ್ಗಳದ್ದು ಕಲಾವಿದರನ್ನೆಲ್ಲ ಇದು ಮಾಡ್ತೀವಿ. ತಾಂತ್ರಿಕ ವರ್ಗದಲ್ಲಿ ಅಂತ ಬಂದ್ರೆ ಈಗ ಸದ್ಯಕ್ಕೆ ಅರ್ಜುನ್ ಜನ್ಯ ಸರ್ ಜೊತೆಲಿದ್ದಾರೆ. ಅದು ಬಿಟ್ರೆ ಇನ್ನ ರೈಟಿಂಗ್ ಇದರಲ್ಲಿ ಇನ್ ಪ್ರಶಾಂತ್ ರಜಪ್ಪ ಸರ್ ಡೆಲ್ಲಿ ಬರೀತಾರೆ. ಮತ್ತೆ ನನ್ನ ಜೊತೆ ಸ್ಕ್ರಿಪ್ಟ್ ಅಲ್ಲಿ ರೈಟ್ ವಿಶ್ವ ಶಂಭುಲಿಂಗಪ್ಪ ಅಂತ ಅವರು ಇದ್ದಾರೆ. ಸೊ ದ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿದೆ ರೈಟಿಂಗ್. ಸೊ ಅದು ಮುಗಿಯೋ ಹಂತದಲ್ಲಿದೆ. ಸೊ ತಕ್ಷಣ ಇನ್ನು ಉಳಿದಿದ್ದೆಲ್ಲ ಹೇಳ್ತೀವಿ ಸರ್, ಎಲ್ಲದು ನಡೀತಾ ಇದೆ ಡಿಸ್ಕಷನ್. ಶಿವರಾತ್ರಿ ದಿನ ಯಾಕೆ ಇಷ್ಟು ಹೊಟ್ಟೆ ಹುರ್ಕೋತೀರ? ಗಣಿ ಸರ್ ಇಲ್ಲಿ ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಕೌಟುಂಬಿಕ ಮೌಲ್ಯಗಳಿಂದ ತುಂಬ ದೂರ ಸರಿತಾ ಇದ್ದೀವಿ. ಒಟ್ಟಿಗೆ ಊಟ ಮಾಡೋದಕ್ಕೂ ನಮಗೆ ಟೈಮ್ ಸಿಗಲ್ಲ ಒಂದೊಂದ್ಸಲ. ಈ ವಿಷಯಗಳನ್ನೆಲ್ಲ ಹೇಗೆ ಡಿಫೈನ್ ಮಾಡ್ತೀರಾ ನೀವು? ನಾನು ಒಂದೊಂದ್ಸಲಿ ಒಬ್ಬೊಬ್ಬನೇ ಊಟ ಮಾಡ್ತಿದ್ದೆ. ಅಂದರೆ ಇವತ್ತು ವರ್ಕ್ ಪ್ರೆಷರ್ ಆಗಿದೆ ಎಲ್ಲರಿಗೂ. ಆ್ಯಂಡ್ ಇವತ್ತು ಒಂದು ಮನೆಯಲ್ಲಿ ಒಬ್ಬರು ದುಡಿದ್ರೆ ಆಗಲ್ಲ, ಏನೋ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಈಗ ನಾವೆಲ್ಲ 80s 90s ಥರ 80s 90s ಕಿಡ್ಸ್. ಅವಾಗ ಒಂಥರ ಇತ್ತು, ಈಗ ಒಂಥರ ಇದೆ. ಅವಾಗ ವೈಫೈ ಇರಲಿಲ್ಲ, ಇದ್ದರೂ ಕೂಡ ಒಂದು ಸ್ವಲ್ಪ ಡೌನ್ಲೋಡ್ ಮಾಡೋಕ್ಕೆ 24 hours ಬೇಕಾಗಿತ್ತು. ಈಗ 500 GB ಎಷ್ಟು ಬೇಕಾದ್ರೂ ಒಟ್ಟೊಟ್ಟಿಗೆ ಡೌನ್ಸು. ಅದು ಪ್ರೋಸೆಸ್ ಅಷ್ಟೇ. ಸೊ ಆ ವ್ಯಾಲ್ಯೂಸ್ನ ಬಗ್ಗೆ, ಆ ವ್ಯಾಲ್ಯೂಸ್ ಏನು ಫ್ಯಾಮಿಲಿ ವ್ಯಾಲ್ಯೂಸ್ ಇರ್ತದೆ, ಇದೇ ಇರುತ್ತೆ. ಜೊತೇಲಿ ಊಟ ಮಾಡಲ್ಲ ಅಂದಿದ ತಕ್ಷಣ ಜೊತೇಲಿ ಇರಲ್ಲ ಅಂತ ಏನಲ್ಲ ಅಂತ ನನ್ನ ಭಾವನೆ. ಎಲ್ಲ ಹಬ್ಬಕ್ಕೆ ಗಿಬ್ಬಕ್ಕೆ ಎಲ್ಲಾದರೂ ಸಿಗ್ತಾ ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ. ಇವತ್ತು ಹಾಗೆ ನೋಡಿದ್ರೆ ಖರ್ಚು ಹಾಗೇ ಇದೆ ಇವತ್ತು ಎಲ್ಲ ಕಡೆ ಅಲ್ವಾ. ಒಂದು ಫ್ಯಾಮಿಲಿ ನಡಿಬೇಕು ಅಂದರೆ ಎಲ್ಲ ದುಡಿಲೇಬೇಕು, ಮಕ್ಕಳು ಫೀಸು ಎಲ್ಲ ತುಂಬ ಕೆಲಸ ಇರುತ್ತಲ್ಲ.